ಸಿಮಿಲಾರಿಟಿ ಇದೆ. ಈಗ ನೋಡಿ, ಯಾವುದಕ್ಕೆ ಯಾವುದಕ್ಕೆ ಸಂಬಂಧ ಇಲ್ಲ, ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಹೆಂಗೆ ಲೆಕ್ಕ ಮಾಡಿದ್ದಾನೆ. ಆಗಲೇ 5 ಇತ್ತು, ABCD ಅಂತ ಇತ್ತು, ಈಸಿ ಇತ್ತು. ಈಗ A B ಗ್ಯಾಪ್ ಇತ್ತು, C ಇತ್ತು, ಪರವಾಗಿಲ್ಲ ಮ್ಯಾನೇಜ್ ಮಾಡಿದ್ವಿ. ಈ ಥರ ಕೊಟ್ಟರೆ ಏನು ಮಾಡೋದು, ಇದು ಕೊಡ್ತಾನೆ ಈ ಥರ. ಅಲ್ಲಿ ಬರೆಯೋದಲ್ಲ, ಇಲ್ಲಿ ನೋಡ್ಬೇಕು, ಇಲ್ಲಿ ಗೊತ್ತಾಗುತ್ತಲ್ಲ. ABCD 26 ಅಕ್ಷರ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಏನಾಗ್ತಾ ಇದೆ ಅಂತ. ಇಲ್ಲಿಂದ ಶುರು ಮಾಡೋಣ. RSTUVWX. ಇದಿಲ್ಲ, ಇದಿಲ್ಲ, ಕರೆಕ್ಟಾ? ಈಗ ಇದರಲ್ಲಿ ಎಷ್ಟು ಗ್ಯಾಪ್ ಇದೆ? Y Z A B C D E. ಎರಡು ಒಂದು, ಎರಡು ಮ್ಯಾಚ್ ಆಗುತ್ತೆ. ಹಾಗಾಗಿ ಇದು ಸರಿ ಇದೆ, ಇದು ಸರಿ ಇದೆ. ಈಗ ಇಲ್ಲಿ ನೋಡೋಣ, C D E F G H I. ಇಲ್ಲಿ GH ಇಲ್ಲ, E ಇಲ್ಲ, 1 2. ಹಾಗಾದ್ರೆ ಇದೆ ಆನ್ಸರ್. ಕ್ಲಿಯರಾ? ನೋಡಿ, ಅದು ಸಿಂಪಲ್ ಟ್ರಿಕ್ಸ್ ಇದೆ. ಕರೆಕ್ಟಾಗಿ ಅವ್ನು ಕೊಟ್ಟಿದ್ದಾನೆ, ನಾವು ಅದನ್ನು ಅನಲೈಸ್ ಮಾಡಬೇಕಾಗುತ್ತೆ. RS ಇದೆ, T ಮಿಸ್ ಆಗಿದೆ, U ಇದೆ, BW ಇಲ್ಲ, X ಇದೆ. ಅದೇ ಥರ ಕ್ಲೀನಾಗಿ ನಾವು ನಿಮ್ಗೆ ಫೋಕಸ್ ಆಗಿ ಕೊಟ್ಟಿರ್ತಾನೆ, ನಾವು ಅದನ್ನು ಯೋಚನೆ ಮಾಡಿ ಕ್ಲೀನಾಗಿ ಬರ್ಕೊಂಡು ಅಲ್ಲಿ ಲೆಕ್ಕ ಮಾಡ್ಕೊಂಡು. ಇವಾಗ ಲಾಸ್ಟ್ ಪೇಜಲ್ಲಿ ಒಂದು ವೈಟ್ ಪೇಜ್ ಕೊಟ್ಟಿರ್ತಾನೆ, ವೈಟ್ ಪೇಜಲ್ಲಿ ಕ್ಲೀನಾಗಿ ಬರ್ಕೊಂಡು ಹಿಂಗೆ ಬರ್ಕೊತಾ ಇದೆಯಲ್ಲ, ಹಂಗೆ ಪಟ ಮಾಡ್ಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಒಂದು ಮಿಸ್ ಆಯ್ತಾನೆ ಹೋಯ್ತು. ಇದೆಲ್ಲ ಹಂಗೆ ಲಾಸ್ಟ್ ಮೂಮೆಂಟಲ್ಲಿ ಕನ್ಫ್ಯೂಸ್ ಆದರೆ ಹೋಯ್ತು ಮಾರ್ಕ್ಸ್. ಏನೋ ಒಂದು ಮಿಸ್ ಮಾಡಿಟ್ರೆ ಇಡ್ತಾನೆ. ನಿಮ್ಗೆ ನೆಕ್ಸ್ಟ್ ನಂಬರ್ ಸಿಕ್ ತೋರಿಸ್ತೀನಿ ನಾನು, ನೆಕ್ಸ್ಟ್ ಇದೆ, ನೆಕ್ಸ್ಟ್ ಚಾಪ್ಟ್ರಲ್ಲಿ ಈ ಥರ ಏನಾರು ಒಂದು ಕನ್ಫ್ಯೂಸ್ ಮಾಡಿರ್ತಾನೆ. ನೀವು ಹೆಂಗೆ ಹೇಳ್ಬೇಕಾದ್ರೆ ಕುದುರೆ ಥರ ಇರ್ಬೇಕು, ಫೋಕಸ್ ಆಗಿ. ಪಕ್ಕದಲ್ಲಿ ಮಾತಾಡೋದಲ್ಲ, ಟೀಚರ್ ಅಲ್ಲ, ಯಾರು ಇನ್ಸ್ಪೆಕ್ಟರ್ ಸ್ಕ್ವಾಡ್ ಯಾರೇ ಬರಲಿ, ಯಾರನ್ನ ನೋಡ್ಬಾರ್ದು. ಪೆನ್ನು ಪೇಪರು ಬುಕ್ಸು, ನಿಮ್ಮದು OMR ಶೀಟು, ಫೋಕಸ್ ಅಲ್ಲೇ ಇರ್ಬೇಕು, ಯಾರು ಹೋಗಿದ್ರು ಮಾತಾಡಬಾರ್ದು. ಬೇರೆ ಅಡಿಷನಲ್ ಶೀಟ್ ಬರಲ್ಲ ಇದರಲ್ಲಿ. ಸ್ಕೂಲಲ್ಲಿ ಮಾಡ್ತಾರಲ್ಲ ಆ ಥರ ಅಡಿಷನಲ್ ಶೀಟ್ ಬರಲ್ಲ. ಒಂದು ಪೂರ್ತಿ ಬುಕ್ಲೆಟ್ ಕೊಡ್ತಾರೆ, OMR ಶೀಟಲ್ಲಿ ಫ್ರಂಟ್ ಪೇಜಲ್ಲಿ ಇರ್ತದೆ, ಜಸ್ಟ್ ಪಿಕ್ ಮಾಡೋದು ಅಷ್ಟೇ. ನಾನು ನಿಮಗೆ ಲಾಸ್ಟಿಗೆ ಎಕ್ಸಾಮಿಗೆ ಹೋದಾಗ ಹೇಳ್ಕೊಡ್ತೀನಿ. ಇದರಲ್ಲಿ ಉತ್ತರ ಯಾವುದು? ಡಿ ಅಲ್ವಾ? ಅದನ್ನು ಹಿಂಗೆ ಮಾಡಬೇಕು ಬೇರೆ ಹೊರಗೇನು ಬರಬಾರ್ದು, ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಅಷ್ಟೇ. ಹಿಂಗೆ ಮಾಡಿಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ನಿಮ್ಮ ಉತ್ತರ ಡಿ ಅಂತ. ಈ ಮೂರು ಕಾಣಿಸ್ಬೇಕು, ಅದು ಕಾಣಿಸ್ಬಾರ್ದು ಅಷ್ಟೇ. ಇಷ್ಟೇ ಮಾಡಬೇಕಾಗಿರೋದು ಆನ್ಸರು. ಅನಲೈಸ್ ಮಾಡಬೇಕು, ಉತ್ತರ ಕ್ಲಿಯರ್ ಆಯಿತು, ನಿಮಗಿದೆ ಯಾವ ಉತ್ತರ ಅಂತ ಗೊತ್ತಾದ ತಕ್ಷಣ ಹಿಂಗೆ ಮಾಡಿ ಬಿಟ್ಬಿಡ್ಬೇಕು. ಇದನ್ನು ಹಿಂಗೆ ಮಾಡಿ ಅವ್ನು ಹಿಂಗೆ ಮಾಡಿ ಮಾಡಿದ್ರೆ ಮಾರ್ಕ್ಸ್ ಅದೇ ನನಗೆ ಕನ್ಫರ್ಮೇಷನ್ ಇಲ್ಲ, ಕಾಪಿ ಹೊಡಿತಾ ಇದೆಯಾ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಒಂದು ಮಾತ್ರ ಕ್ಲೀನಾಗಿ ಮಾಡಬೇಕು.